ಎಷ್ಟು ಲೋನ್ ತಗೊಂಡ್ರಿ, ಏನಾಯ್ತು ನಿಮ್ದು? 50 ಲಕ್ಷ ಲೋನ್ ತಗೊಂಡಿದ್ದು. 2016 ನಲ್ಲಿ 50 ಲಕ್ಷ ಲೋನ್ ತಗೊಂಡಿದ್ದೆ. ಇವಾಗ ಸ್ವಲ್ಪ ಕಟ್ಟಿದೀನಿ ದುಡ್ಡು, ಆಮೇಲೆ ಕಟ್ಟಕ್ಕೆ ಆಗಿಲ್ಲ. ಬೋನ್ಸ್ ಮೇಲೆ ಬೋನ್ಸ್ ಕಟ್ಟಿ 97 ಲಕ್ಷ ಕಟ್ಟಿದ್ದೀನಿ. ಇವರು ಸೀಸ್ ಮಾಡ್ಬಿಟ್ಟ, 1 ವರ್ಷ ಮುಂಚೆ ಸೀಸ್ ಮಾಡ್ಬಿಟ್ಟ. ನಮ್ಮ ಅಕ್ಕ ಮಕ್ಕಳು ನಮ್ಮ ಮಾವಗೆ ಕರ್ಕೊಂಡು ಹೋಗಿ ಆ ಮನೆಯಲ್ಲಿ ಈ ಮನೆಯಲ್ಲಿ ಸ್ವಲ್ಪ ದಿವಸ ಇಟ್ಬಿಟ್ಟೆ. ಅಲ್ಲ, ಈಗ 97 ಲಕ್ಷ ಬಡ್ಡಿಗೆ ಕಟ್ಟಿದ್ರೆ ಅಸಲು ಏನಾದ್ರು ಕಟ್ಟಿದ್ರೆ ಎಲ್ಲ ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಬ್ಯಾಂಕ್ ಅವರು. ಹೋಗಿ ಕೇಳಿದ್ರೆ ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದೆ. ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿ ಸ್ಟೇಟ್ಮೆಂಟ್ ಕೊಡಿ, ನೀವು ಎಷ್ಟಕ್ಕೆ ಸೇಲ್ ಮಾಡಿರೋದು. ನೀವು 4 ಅಣಿ ಬಡ್ಡಿ ಬಿಡಲ್ಲ, ಎಲ್ಲ ಅಸಲಿ ಮಾಡ್ತೀರಾ. ಇವಾಗ ಲಾಸ್ ಆಗಿರೋ ಯಾರಿಗೆ? ನಮ್ಗೆ. ನಿಮ್ಗೆ ಕಾಸು ಕೊಡೋದು ಎಷ್ಟು? 1,40 ಲಕ್ಷ ಅಲ್ಲ, ನಾನು ಕೊಡ್ತೀನಿ, ಮನೆ ಸೇಲ್ ಮಾಡ್ಬಿಟ್ಟು ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ರೆ ನಾನು ಕೊಟ್ಟಿಲ್ಲ. ಹಿಂಭಾಗ ಹೋಗಿ ಸೇಲ್ ಮಾಡ್ಬಿಟ್ಟು ಮನೆ 1,41 ಲಕ್ಷಕ್ಕೆ. ಇದು ಆ ಜಮೀನ್ ಬಂದು 3 ಕೋಟಿ. ಅದು ಎಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಏನ್ ಹೇಳ್ಬೇಕು? ನಿಮ್ಗೆ ಅಲ್ಲ, ಈಗ ಬಡ್ಡಿ ಎಷ್ಟಾಗಿದೆ ಅಂತ ಹೇಳಿದ್ರು ಸರ್, ಸ್ಟೇಟ್ಮೆಂಟ್ ಬೇಕಲ್ಲ ನಮ್ಗೆ. ನಮ್ದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಸರ್, ಸ್ಟೇಟ್ಮೆಂಟ್ ಬೇಕಲ್ಲ. ಅವರು 4 ಅಣಿ ಬೀಳಲ್ಲ, ಅವರು ಎಲ್ಲ ಅಸಲಿ ಮಾಡ್ತಾರೆ. ಇಲ್ಲ ಅಂದ್ರೆ ನಮ್ ಡಾಕ್ಯುಮೆಂಟ್ ಸೀಸ್ ಮಾಡಿ ಮನೇನೆ ಸೀಸ್ ಮಾಡ್ಬಿಟ್ಟು ಇರೋದು ದುಡ್ಡು ಮನೆ ಎಷ್ಟು ರೇಟ್ ಇದೆ ಆ ರೇಟ್ಗೆ ಸೇಲ್ ಮಾಡಬೇಕು. ಮಿಕ್ಕಿ ದುಡ್ಡು ನಮ್ಗೆ ಸೀಸ್ ಮಾಡಿದ್ದೆ ಯಾವಾಗ? ಬ್ಯಾಂಕ್ 1 ವರ್ಷ ಮುಂಚೆ ಆಗಿರೋ. ಯಾರ್ಯಾರು ಬಂದಿದ್ರಿ ಇವಾಗ ನಮ್ಮ ಅಕ್ಕ, ನಮ್ಮ ಮಾವ. ಯಾರ ಅವ್ರ ಹೆಸರೇನು? ಶಾಯಿಸ್ತಾ. ಮಾವನ ಹೆಸರು ಮುನಾಯಿದ್. ಇನ್ಯಾರ್ಯಾರು ಬಂದಿದ್ರು? ತನ್ವೀರ್. ನಾನು ಆರಿಫ್ ಪಾಷಾ. ಸಾಜಿಯಾ. ಯಾರ ಹೆಸರಲ್ಲಿದೆ ಮನೆ? ಮುನಾಯಿದ್. ನಮ್ಮ ಮಾವ ಹೆಸರು. ಅದು ಈ 10 ವರ್ಷ 5 ವರ್ಷ ಮನೆ ಇಲ್ಲ. ಇದು 70 ವರ್ಷ ಮನೆ. ಅದು 70 ವರ್ಷ ನಮ್ಗೆ. ಇವಾಗ ಲಾಕ್ ಡೌನ್ ಆಗಿ ಬಿಸ್ನೆಸ್ ಹಾಳಾಯ್ತು ಸರ್. ಸ್ವಂತ ವ್ಯಾಪಾರ ಮಾಡ್ತಾ ಇತ್ತು, ಎಲ್ಲ ಬಿಸ್ನೆಸ್ ಹಾಳಾಯ್ತು. ಇವಾಗ ಜನಗಳಿಗೆ ಗೊತ್ತು ಇಲ್ಲ, ಪಬ್ಲಿಕ್ ಏರಿಯಾನಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸರ್, ಗೋಳಿಪಾಳ್ಯ ಹೋಟೆಲ್ 13C ಕ್ರಾಸ್ ಮಸೀದ್ ಹತ್ರ. ಅಲ್ಲಿ ಮನೆ 2,200. ಹೌದು. ಈಗ 97 ಲಕ್ಷ ಲೋನಿಗೆ 1.5 ಕೋಟಿ ಮನೆನ ಹರಾಜ್ ಹಾಕಿದ್ದಾರೆ. ಅದು ವಾಪಸ್ ಕೊಟ್ಟಿಲ್ಲ. ರಿಜಿಸ್ಟರ್ ಬಿ ಮಾಡ್ಬಿಟ್ಟಿದ್ರ. ಅದು ನಾನು ಅದಕ್ಕೆ ಹೇಳ್ತಾ ಇರೋದು, ಪಾರ್ಟಿ ಸಿಗ್ನೇಚರ್ ಇಲ್ಲ ಅಂದ್ರೆ ಮನೆ ನೋಡಿ, ಮನೆ ಪಾರ್ಟಿ ಮುಂದೆ ಇಟ್ಕೊಂಡು ಸೇಲ್ ಮಾಡಿ ಲಾಸ್ ಹೋಗುತ್ತೆ, ನಫಾ ಬರುತ್ತೆ. ಅದು ನನ್ಗೆ ಗೊತ್ತಾಗುತ್ತೆ. ನನ್ಗೆ ಗೊತ್ತಾಗುತ್ತೆ. ಮನೆ ಫೋರ್ಜರಿನೇ ಆಗಿರೋದು. ಇದು ಬ್ಯಾಂಕ್ ನಲ್ಲಿ ಫೋರ್ಜರಿನೇ ಆಗಿರೋದು. ಅದು ಏರಿಯಾದಲ್ಲಿ ಏನು ಸಪೋರ್ಟ್ ಮಾಡಿ ಅಂತ ಆ ಏರಿಯಾನಲ್ಲಿ ಬ್ಯಾಂಕಿಗೆ ನೀವು ಸಾಲ ತಗೊಂಡ್ರೆ ಕೆಲವು ಬರ್ಕೊಟ್ಟಿರ್ತೀರ. ಈಗ ನಾವು ಅಂದ್ರೆ ಹರಾಜ್ ಹಾಕಿ ಬರ್ಕೊಟ್ಟಿರ್ತೀರ, ಆ ತರ ಮಾಡಕ್ ಬರಲ್ಲ. ಸರ್, ಅದು ನೀವು ಹೇಳ್ತಾರೆ ಕರೆಕ್ಟ್. ನಮ್ಗೆ ಕರಿಬೇಕಲ್ಲ, ನಮ್ಗೆ ಫೋನ್ ಮಾಡ್ಬೇಕಲ್ಲ, ನಮ್ಗೆ ಮುಂದೆ ಇಟ್ಕೊಬೇಕಲ್ಲ. ಅದು ನಿಜಾನ ಸುಳ್ಳನ ಸರ್? ನಾನು ಸಾಲ ತಗೊಂಡು ಮನೆ ಕಟ್ಟಿದ್ದೀನಿ 3 ಫ್ಲೋರ್. ಇನ್ನ ಪೈಂಟಿಂಗ್ ಇದೆ, ಇನ್ನ ಬ್ಯಾಲೆನ್ಸ್ ಇದೆ. ಕ್ಲಿಯರ್ ಬಂದು ಮನೆ ನೋಡಿ, ನಿಮ್ಗೆ ಗೊತ್ತಾದ. ಎಲ್ಲ ಖರ್ಚು ಮಾಡಿ ನಾನೇ ಲೋನ್ ತಗೊಂಡು ಅಲ್ಲಿ ಬೇರೆ ಕಡೆ ಲೋನ್ ತಗೊಂಡಿದ್ದೀನಿ. ಅವ್ರ ಮನೆ ಇರೋದು ಬಾಡಿಗೆಗೆ ಅಡ್ವಾನ್ಸ್ ಕೊಡ್ಬೇಕು. ಅವ್ರು ನಮ್ಗೆ ಕಷ್ಟ ಇದೆ, ಕಾಸು ಕೊಡಿ ಎಲ್ಲ ಜನ ಬಂದು ನಮ್ಗೆ ಕೇಳ್ತಾ ಇದ್ದೆ, ನಮ್ಮ ಅಕ್ಕನಿಗೆ ಕೇಳ್ತಾ ಇದ್ದೆ, ಕಾಸು ಕೊಡಿ ಅಂತ. ಈಗ ಬಡ್ಡಿ ಎಷ್ಟಾಗಿದೆ ಇಷ್ಟೇ. ಬ್ಯಾಂಕ್ನವರು ಏನು ಮಾತಾಡ್ತಾ ಇಲ್ಲ. ಯಾರು ಗೊತ್ತಿಲ್ಲ ಸರ್. ಏರಿಯಾನಲ್ಲಿ ಒಂದು ಇಮ್ರಾನ್ ಬೈ ಅಂತ ಇದ್ದಾರೆ, ಒಂದು ಇರ್ಫಾನ್ ಬೈ ಅಂತ ಇದ್ದಾರೆ. ಅವರು ಸದರ್ ಸಾಬ್ ಅವರು ಕಡೆ ಹೋದ್ರು. ಅವ್ರ ಕಡೆ ಇದ್ರು. ಅದು ನಮ್ಮ ಹತ್ರ ₹1 ಇಲ್ಲ ಇವಾಗ ಲಂಚಮ್ ಕೊಡಕ್ಕೆ. ಅವ್ರ ಲಂಚಮ್ ಅವ್ರು ಕೊಡ್ತಾ ಇದೆ. ಅವ್ರು ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಟೇಷನ್ ಮಾತ್ರ ನಮ್ಗೆ ಕೆಲಸ. ಜಮೀರ್ ಮೇಲೆ ಆರೋಪ ಮಾಡಿ, ಜಮೀರ್ ಏನು ಲಿಂಕ್ ಸರ್? ಜಮೀರ್ ಅಣ್ಣ ಹತ್ರ ಹೋದ್ರು, ಒಂದ್ಸತಿ ಮೀಟ್ ಆಗಿದ್ರು. ಅವ್ರು ಸ್ವಲ್ಪ ಬಿಜಿ ಇದೆ, ಅವರು ಏನು ಮೀಟ್ ಆಗಿಲ್ಲ. ಮಾಡ್ಕೊಡ್ತೀನಿ, ಒಂದ್ ಕಮ್ಮಿ ಮಾಡ್ಕೊಡ್ತೀನಿ, 20 ಲಕ್ಷ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಅಷ್ಟೇ ಮಾತು ಹೇಳಿರೋದು. ಅವರು ಸಿಕ್ಕಿಲ್ಲ. ಬ್ಯಾಂಕ್ ಅವರು ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮ ಜೊತೆ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಅದೇ ಕೊಟ್ಟಿದ್ರೆ ನಮ್ಗೆ ಸ್ಟೇಟ್ಮೆಂಟ್ ಬೇಕಲ್ಲ, ನೀವು ಎಷ್ಟು ಮಾಡಿದಿರಂತೆ.
ನಮ್ಮ ಆರಿಫ್ ಪಾಷಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.